ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ಡಿ ಗ್ಯಾಂಗ್ ಕಾಡಿಬೇಡಿ ಕೊನೆಗೂ ಕೋರ್ಟ್ ಮೂಲಕ ಟಿವಿ ಭಾಗ್ಯ ಪಡೆದಿದೆ. ಇತ್ತ ಟ್ರಯಲ್ ಶುರುವಾಗಿದ್ದು ಕೋರ್ಟ್ ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಾಕ್ಷಿ ನುಡಿಯಲು ಸಮನ್ಸ್ ಜಾರಿ ಮಾಡಿದೆ. ಇದಲ್ಲದೆ ಜೈಲಿನಲ್ಲಿರೋ ಬೆನ್ನಲ್ಲೇ ಡಿ ಗ್ಯಾಂಗ್ಗೆ ಕೆಲ ಸಾಕ್ಷಿಗಳಿಂದ ಸಂಕಷ್ಟ ಎದುರಾಗಿದೆ. ಹಾಗಾದ್ರೆ ಆ ಸಾಕ್ಷಿಗಳು ಯಾವುವು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕಾಡಿಬೇಡಿ ಕೋರ್ಟ್ ಮೂಲಕ ಟಿವಿ ಪಡೆದ ಡಿ ಗ್ಯಾಂಗ್. ಸಿಸಿಟಿವಿ ಅಳವಡಿಸಿ ಟಿವಿ ನೀಡಿ ಅಂತ ಕೋರ್ಟ್ ಆದೇಶ. ನಿನ್ನೆ ದರ್ಶನ್ ಸೇರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಇತರೆ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು. ಈ ವೇಳೆ ನಟ ದರ್ಶನ್ ಸೇರಿ ಇಡೀ ಡಿ ಗ್ಯಾಂಗ್ ಟಿವಿಗಾಗಿ ಜಡ್ಜ್ಗೆ ಮನವಿ ಮಾಡಿತ್ತು. ಬ್ಯಾರಕ್ ಬಿಟ್ಟು ಎಲ್ಲೂ ಹೋಗುವಂತಿಲ್ಲ, ಕೂತು ಕೂತು ಹುಚ್ಚು ಹಿಡಿತಾ ಇದೆ, ಡಿಪ್ರೆಷನ್ಗೆ ಹೋಗ್ತೇವೇನೋ ಅನಿಸ್ತಿದೆ, ದಯವಿಟ್ಟು ಟಿವಿ ಕೊಡಿ ಅಂದಿತ್ತು. ಅದರಂತೆ ಇವತ್ತು 57ನೇ ಸಿಸಿಎಚ್ ಜಡ್ಜ್ ದರ್ಶನ್ ಅಂಡ್ ಟೀಮ್ ಇರೋ ಬ್ಯಾರಕ್ಗೆ ಟಿವಿ ನೀಡಲು ಜೈಲಾಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ. ಬಹುತೇಕ ನಾಳೆಯಿಂದ ಡಿ ಗ್ಯಾಂಗ್ಗೆ ಟಿವಿ ಭಾಗ್ಯ ಸಿಗಲಿದೆ. ಟ್ರಯಲ್ ಡೇಟ್ ನಿಗದಿಯಾಗಿದ್ದೇ ಸಾಕ್ಷಿಗಳಿಗೆ ಸಮನ್ಸ್ ಜಾರಿ. ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಜಾರಿ ಮಾಡಿದ ಕೋರ್ಟ್. ಕೊಲೆ ಕೇಸ್ನಲ್ಲಿ ಈಗಾಗಲೇ ಟ್ರಯಲ್ ಆರಂಭ ಆಗಿದ್ದು ಸಾಕ್ಷಿಗಳಿಗೆ ಸಮನ್ಸ್ ಜಾರಿ ಮಾಡುವಂತೆ ಪ್ರಾಸಿಕ್ಯೂಷನ್ ಮನವಿ ಮಾಡಿತ್ತು. ಅದರಲ್ಲೂ ಮೊದಲಿಗೆ ರೇಣುಕಾಸ್ವಾಮಿ ತಂದೆ ತಾಯಿಯ ವಿಚಾರಣೆಗೆ ಸಮನ್ಸ್ ನೀಡಲು ಮನವಿ ಮಾಡಿತ್ತು. ಆದರೆ ದರ್ಶನ್ ಪರ ವಕೀಲರು ಲಿಸ್ಟ್ ಪ್ರಕಾರ ವಿಚಾರಣೆ ನಡೆಸಿ ಅಂತ ಆಕ್ಷೇಪಣೆ ಸಲ್ಲಿಸಿದ್ರು. ಆದರೆ ಆಕ್ಷೇಪಣೆ ತಿರಸ್ಕರಿಸಿದ ಕೋರ್ಟ್ ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಜಾರಿ ಮಾಡಿದ್ದು. ಡಿಸೆಂಬರ್ 17ರಂದು ಕೋರ್ಟ್ಗೆ ಬಂದು ಸಾಕ್ಷಿ ನುಡಿಯುವಂತೆ ಆದೇಶ ನೀಡಿದೆ. ಅದರಂತೆ ಅವತ್ತು ಇಬ್ಬರು ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಬೇಕಿದೆ. ಪ್ರಾಸಿಕ್ಯೂಷನ್ ಈಗಾಗಲೇ ಕೋರ್ಟ್ಗೆ 272 ಸಾಕ್ಷಿಗಳ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ. ಅದರಲ್ಲಿ ಐ ವಿಟ್ನೆಸ್, ಎಫ್ಎಸ್ಎಲ್ ತಜ್ಞರು, ಸರ್ಕಾರಿ ಪಂಚರ್ ಸೇರಿದಂತೆ ಬ್ಯಾಂಕ್ ಅಧಿಕಾರಿಗಳು ಇದ್ದಾರೆ. ಇನ್ನು 272 ಸಾಕ್ಷಿಗಳಲ್ಲಿ ಡಿ ಗ್ಯಾಂಗ್ಗೆ ಸಂಕಷ್ಟ ತರೋ ಸಾಕ್ಷಿಗಳು ಅಂದ್ರೆ ಇವೇ ನೋಡಿ. ಐ ವಿಟ್ನೆಸ್ಗಳು 2, ಘಟನೆಯನ್ನು ಕಣ್ಣಾರೆ ನೋಡಿದವರು. ಪಾರ್ಷಿಯಲ್ ಐ ವಿಟ್ನೆಸ್ಗಳು 5, ಘಟನೆ ನೇರವಾಗಿ ನೋಡದಿದ್ದರೂ ವಾಹನಗಳಲ್ಲಿ ಇದ್ದವರ ಬಗ್ಗೆ ಹೇಳಿರೋರು. ಮಹಜರು ವಿಟ್ನೆಸ್ಗಳು 65, ಕೊಲೆ ನಡೆದ ಸ್ಥಳ ಸೇರಿ 65 ಕಡೆ ಮಹಜರು ಮಾಡಿದ್ದಾಗ ಇದ್ದ ಸಾಕ್ಷಿಗಳು. ಡಾಕ್ಟರ್ 1, ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯರು. ಟೆಕ್ನಿಕಲ್ ಸಾಕ್ಷ್ಯಗಳು 4, ಆರೋಪಿಗಳು ಬಳಸಿದ್ದ ಮೊಬೈಲ್ ನಂಬರ್. ಮ್ಯಾಜಿಸ್ಟ್ರೇಟ್ 2, ಆರೋಪಿಗಳು ಸೇರಿ ಸಾಕ್ಷ್ಯಗಳು ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟ ಸ್ವ ಇಚ್ಛಾ ಹೇಳಿಕೆಗಳು. ಪೊಲೀಸರು 64, ಮಹಜರಿಗೆ ಹೋಗಿದ್ದಾಗ ಇದ್ದ ಪೊಲೀಸರು, ಹೇಳಿಕೆ ದಾಖಲಿಸಿದಾಗ ಇದ್ದ ಪೊಲೀಸರು ಹೇಳಿಕೆ. ಎಫ್ಎಸ್ಎಲ್ ಹಾಗೂ ಸಿಎಸ್ಎಫ್ಎಲ್ ರಿಪೋರ್ಟ್ 15, ಆರೋಪಿಗಳ ಮೊಬೈಲ್, ಲ್ಯಾಪ್ಟಾಪ್, ಇತರೆ ಎಲೆಕ್ಟ್ರಿಕಲ್ ಡಿವೈಸ್ಗಳ ರಿಟ್ರೀವ್ ರಿಪೋರ್ಟ್ ಮಾಡಿರೋ ತಜ್ಞರ ಹೇಳಿಕೆ. ಬ್ಯಾಂಕ್ ಅಧಿಕಾರಿಗಳು 17, ಖಾಸಗಿ ಸಾಕ್ಷ್ಯಗಳು 100. ಇದರಲ್ಲಿ ಐ ವಿಟ್ನೆಸ್, ಟೆಕ್ನಿಕಲ್ ಹಾಗೂ ಮ್ಯಾಜಿಸ್ಟ್ರೇಟ್ ಸಾಕ್ಷ್ಯಗಳು ಪ್ರಮುಖವಾಗಿದ್ದು ಇಡೀ ಗ್ಯಾಂಗ್ಗೆ ಶಿಕ್ಷೆ ಕೊಡಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಸಾಧ್ಯತೆಗಳಿವೆ. ಇನ್ನು ಡಿಸೆಂಬರ್ 17ರಿಂದ ಟ್ರಯಲ್ ಶುರುವಾಗಲಿದ್ದು ಆವತ್ತು ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ ಕಟಕಟೆಯಲ್ಲಿ ನಿಂತು ಸಾಕ್ಷ್ಯ ನುಡಿಯಲಿದ್ದಾರೆ. ಮುಂದಿನ ದಿನಗಳಲ್ಲಿ ಐ ವಿಟ್ನೆಸ್ ಸೇರಿ 272 ಸಾಕ್ಷಿಗಳು ಹೇಳಿಕೆ ಕೂಡ ಕೋರ್ಟ್ ದಾಖಲಿಸಿದ್ದು ಇದಾದ ಬಳಿಕ ಆರೋಪಿಗಳು ಖುಲಾಸೆಯಾಗ್ತಾರಾ ಅಥವಾ ಶಿಕ್ಷೆಗೆ ಒಳಗಾಗ್ತಾರಾ ಅನ್ನೋದು ಗೊತ್ತಾಗಲಿದೆ. ಎಸ್ ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.